ಏನಾದ್ರು ತೊಂದರೆ ಆಗಿದೆಯಾ? ಆಗಿದ್ರೆ ಯಾವ ತರ ಆಗಿದೆ? ಅದೇ ಹೇಳ್ದಲ್ಲ, 131 ಕೋಟಿ ಟ್ಯಾಕ್ಸ್ ನೋಟಿಸ್ ಬರುತ್ತೆ, ಅದಕ್ಕೆ 1 ಪೈಸಾ ಟ್ಯಾಕ್ಸ್ ಬರಲ್ಲ. ನೀವು ಅದಕ್ಕೆ ಲೆಕ್ಕಪತ್ರಗಳು ಡಾಕ್ಯುಮೆಂಟ್ ಎಲ್ಲ ಇರತ್ತೆ. ಪ್ರಾಪರ್ಟಿ, ನಾನು ಒಂದು ಪ್ರಾಪರ್ಟಿ ನಿಮಗೆ ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀನಿ, ಅದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಆ ಪ್ರಾಪರ್ಟಿಗೆ ಟ್ಯಾಕ್ಸ್ ಬರುತ್ತೆ. ಬಿಲ್ಡಿಂಗ್ ಮಾರಿದ್ರೆ, ಮಾರಿಲ್ಲ ಅಂದ್ರೆ ಟ್ಯಾಕ್ಸ್ ಬರುತ್ತೆ. ಈ ಥರ ಸಿಸ್ಟಮ್ಗಳು ಮಾಡಿಕೊಂಡು ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ. ನಾನು ವಿನಂತಿ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ಈ ರಾಯ್ಗೆ ನಮ್ಮ ಸಿದ್ಧಾರ್ಥ್ ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಅಸಟ್ಟು ಅಂಥ ವ್ಯಕ್ತಿ. ಅವರು ಈ ಕಾಫಿ ಡೇ ಅಂತ ಸಾವಿರಾರು ಕೋಟಿ ಕಂಪ್ನಿ ಮಾಡಿದ್ರು, 1000 ಎಕರೆ ಮೇಲೆ ಅವ್ರಿಗೆ ಲ್ಯಾಂಡ್ ಇಟ್ಕೊಂಡು, 10,000 ಎಕರೆ ಮೇಲೆ ಲ್ಯಾಂಡ್ ಇಟ್ಕೊಂಡು, ಅಷ್ಟು ದೊಡ್ಡ ಎಂಪೈರು ಒಂದೇ ಸೆಕೆಂಡಲ್ಲಿ ಅವ್ರಿಗೆ ಅವಮಾನ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಸೂಸೈಡ್ ಮಾಡ್ತಾರೆ. ಈ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ. ಆ ಟಾರ್ಚರಿಂದ ಒಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ ಮೇಲೆ ರಾತ್ರಿ ನಿದ್ರೆ ಹೋಗ್ಬಿಡತ್ತೆ. ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಭಾಳ ಸುಲಭ. ಅದನ್ನು ಉಳಿಸ್ಕೋಬೇಕಂದ್ರೆ ಇರೋ ತೊಂದರೆ ದೇವ್ರಿಗೆ ಹೇಳ್ಬೇಕು. ನಾವು ಒಂದ್ಸಲಿ ಆ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. ಇವಾಗ ನಾನು ಕೀಳು ಲೆವೆಲ್ಗೆ ಹೋಗೋಕ್ಕಾಗತ್ತಾ? ನನಗೂ ಊಟ ಇಲ್ಲ ಅಂತ ಒಂದು ಬಡವ್ರ ಫ್ಯಾಮ್ಲಿಯಿಂದ ಬಂದೆ. ಇವಾಗ 7,000 ಕೋಟಿ ಡಿಕ್ಲೇರ್ ಮಾಡಿದೆ. ಇವಾಗ ರಿವರ್ಸ್ ಆಗಿ ನಾನು ಅದೇ ಪೊಸಿಷನ್ಗೆ, ಊಟ ಇಲ್ಲ ಆ ಪೊಸಿಷನ್ಗೆ, KGF ಅಲ್ಲಿ ಒಂದು ಮನೆ ಇದೆ, ನಂದು ಒಂದು ಅಂಗಡಿ ಇದೆ, ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಆಗತ್ತಾ? ಅದು ಭಯ ಆಗುತ್ತೆ. ಇವಾಗ ನಮಗೆಲ್ಲ ಇದೇ ಥರ ಟಾರ್ಚರ್ ಕೊಡ್ತಾರೆ. ನಾನು ಅವ್ರಿಗೆ ಹೇಳೋದೇನೆಂದರೆ, ನಮ್ಮ ಸಿದ್ಧಾರ್ಥ್ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸೆಟ್ಟು, ನಮ್ಮ ರಾಯ್ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸೆಟ್ಟು, KGF ಬಾಬು ಕರ್ನಾಟಕಕ್ಕೆ ಒಂದು ಅಸೆಟ್ಟು. ಯಾಕಂದರೆ ನಾನು ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋನು. ನನಗೆ ಉಳಿಸ್ಕೊಂಡ್ರೆ ಸಿದ್ಧಾರ್ಥ್ ಅವ್ರಿಗೆ ಉಳಿಸ್ಕೊಂಡ್ರೆ, ರಾಯ್ ಅವ್ರಿಗೆ ಉಳಿಸ್ಕೊಂಡ್ರೆ, ಲಕ್ಷದಲ್ಲಿ ಒಬ್ಬನು ಒಂದೇ ನಿಮಿಷ, ಅದೇ ಹೇಳ್ತೀನಿ. ಲಕ್ಷದಲ್ಲಿ ಒಬ್ಬನು ಸಿದ್ಧಾರ್ಥ್, ಲಕ್ಷದಲ್ಲಿ ಒಬ್ಬನು ಒಂದು ರಾಯ್, ಲಕ್ಷದಲ್ಲಿ ಒಬ್ಬನು ಒಂದು KGF ಬಾಬು. ಇದೇನಂದ್ರೆ, ನಾನು ದುಡಿಮೆ ಮಾಡಿ 1/3 ಪಾರ್ಟ್ನರ್, 100ರಲ್ಲಿ 1/3 ಪಾರ್ಟ್ನರು ಇನ್ಕಮ್ ಟ್ಯಾಕ್ಸ್ ಇರ್ತಾರೆ. 2/3 ಪಾರ್ಟ್ನರ್ ನಾವು ಇರೋದು. ನಾವು ಕಷ್ಟಪಟ್ಟು 1/3 ಅವ್ರಿಗೆ ನೇರವಾಗಿ ಟ್ಯಾಕ್ಸ್ ಕಟ್ತೀವಿ. ಆದ್ದರಿಂದ ಸರ್ಕಾರ ನಡೀತದೆ. ನಾನು ಒಂದು ಅಸೆಟ್ ಇಲ್ಲಿ, ಆ ಅಸೆಟ್ನ ಅವರು ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ನಮ್ಮ ಹತ್ರ ತಗೊಂಡು ಆ ಅಸೆಟ್ನ ಯೂಸ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ಈ ಥರ ಕಿರ್ಕುಲ ಕೊಟ್ಟು ಈ ಥರ ತೊಂದರೆಗಳು ಕೊಟ್ಟರೆ, ಒಬ್ಬೊಬ್ಬನು, ಒಂದು ಸಿದ್ಧಾರ್ಥ್ ಸತ್ತೋದ್ರು, ಒಂದು ರಾಯ್ ಸತ್ತೋದ್ರು, ಇವಾಗ KGF ಬಾಬು ಅಂತ ಸತ್ತೋಗ್ತಾನೆ. ಅಂದರೆ ಅದು ನಷ್ಟ ಆಗೋದು ಯಾರಿಗೆ? ಸರ್ಕಾರಕ್ಕೆ.